ಈಗ SIR ಜಾರಿಗೆ ನೋಡಿ, ಇವತ್ತು SIR ಜಾರಿ ಇದ್ರ ಬಗ್ಗೆ ಖಂಡಿತವಾಗಿ ಇದು ಈ ದೇಶದಲ್ಲೇ ಮೊನ್ನೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರುವಂತಹ ಒಂದು ಚುನಾವಣೆ ನೋಡಿದಾಗ ಮತ್ತು ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇದೆ, ಅದು ಇವತ್ತು ನಿಜವಾಗ್ಲೂ ಸಂಶಯಾಸ್ಪದವಾದಂಥ ರೀತಿ ನಡ್ಕೊಂಡಿದ್ದಾರೆ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳಿಗೆ ಇಲ್ಲ. ಮತ್ತು ಇದು ಬಹಳ ಒಂದು ಕೆಟ್ಟ ಪರಿಸ್ಥಿತಿ. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಯಾರೂ ಕೂಡ ಸಂಶಯ ಪಡ್ತಾ ಇರಲಿಲ್ಲ. ಯಾಕಂದ್ರೆ ಅದು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಚುನಾವಣೆ ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದು ಇವತ್ತು ಬಿಜೆಪಿ ಮಾಡ್ತಾ ಇದೆ. ಎಲ್ಲವನ್ನೂ ಉಪಯೋಗಿಸುವಂಥದ್ದು. ಈಗ ನೋಡಿ, ನೀವು ಪಂಜಾಬ್ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ಈಗ ED IT ಹೋಗಿ ಅಲ್ಲಿ ಬಿದ್ದಿದ್ದಾರೆ. ಅದು ಪಂಜಾಬ್ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕಕ್ಕೆ ಬರ್ತಾರೆ. ED IT ಬಂದು ಕೂತ್ಕೊಂಡು ಇಲ್ಲಿ ಬಿಜೆಪಿಗೆ ಹೇಗೆ ಹೆಲ್ಪ್ ಮಾಡಬೇಕು ಅವ್ರು ಶುರು ಮಾಡ್ತಾರೆ. ಇದು ಏನಾಗೋಗಿದೆ, ಎಲ್ಲಾ ಸಂಸ್ಥೆಗಳನ್ನ ಇವರು ತಮ್ಮ ಚುನಾವಣೆ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗೋಗಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಈಗ ನೋಡಿ, ಚುನಾವಣಾ ಆಯೋಗ ಅದರ ಒಂದು ಏನು ಆದೇಶ ಇರ್ತದೆ ಅದು ಪಾಲನೆ ಆಗ್ಲೇಬೇಕಾಗ್ತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು. ಮತ್ತೆ ಏನಾದ್ರೂ ಅವರು ಈಗ ವೆಸ್ಟ್ ಬೆಂಗಾಲ್ ಏನ್ ಮಾಡಿದ್ರು, ಅದೊಂದು ಹೊಸ ಒಂದು ಸಾಫ್ಟ್ವೇರ್ ಎಲ್ಲ ಉಪಯೋಗ ಮಾಡಿ ಆ ಸಾಫ್ಟ್ವೇರ್ ಯಾರನ್ನ ಮತಗಳನ್ನ ತೆಗಿಬೇಕು ಆ ಸಾಫ್ಟ್ವೇರ್ ಡಿಸೈಡ್ ಮಾಡ್ಬಿಡ್ತು. ಆಯ್ತಾ? ಆ ತರದಕ್ಕೆಲ್ಲ ಅವಕಾಶ ಸಿಗಬಾರ್ದು. AI ಯೂಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ನಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಾವು ಕಾಂಗ್ರೆಸ್ ಪರ ಅಂತ ಗೊತ್ತಾಗುತ್ತೆ. ಇವ್ರು ಓಟ್ ತೆಗೆದಾಕ್ಬಿಡುದು. ಅದು ಯಾವುದೋ ಒಂದು AI ಫಾರ್ಮುಲಾ. ಅದನ್ನ ನಾವು ಟ್ರೈಬ್ಯುನಲ್ ಮುಂದೆ ಕೂತ್ಕೋಬೇಕು. ಟ್ರೈಬ್ಯುನಲ್ ಮುಂದೆ ಕೂತ್ಕೊಂಡು ಇತ್ಯರ್ಥ ಆಗ್ಬೇಕಲ್ಲ. ಅದಕ್ಕೋಸ್ಕರ ಇದು ಬಹಳ ಗಂಭೀರವಾದಂತ ವಿಷಯ. ಅದಕ್ಕೆ ನಾವು ಹೋರಾಟ ಮಾಡ್ಲೇಬೇಕು. ಕಾಂಗ್ರೆಸ್ ಗೆದ್ದ ರಾಜ್ಯದಲ್ಲಿ ಇದನ್ನು ಯೂಸ್ ಮಾಡಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಈಗ ಕಾಂಗ್ರೆಸ್ ಕೆಲವು ಕಡೆ ಗೆದ್ದಿದೆ, ಅಲ್ಲಿ ಬಿಜೆಪಿ ಅವರಿಗೆ ಬೇರೆ ಇನ್ನೇನು ಪಾಯಿಂಟ್ ಇಲ್ಲ. ಆಯ್ತಾ? ನೀಟ್ ಬಗ್ಗೆ ಮಾತಾಡ್ಲಿರಿ. ಇಲ್ಲೆಲ್ಲ ಮಾತಾಡ್ತಾರಲ್ಲ ಬಿಜೆಪಿ ಲೀಡರ್ಸ್, ನೀಟ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಯಾಕದ್ರ ಬಗ್ಗೆ ಒಂದು ಚಕ್ಕಾರ ಎತ್ತೋದಿಲ್ಲ? ಅವ್ರಿಗೆ ಬರೀ ಇದು ಬೇಕು. ಯಾಕಂದ್ರೆ ದೇಶದಲ್ಲಿ 140 ಕೋಟಿಯಲ್ಲಿ 110 ಕೋಟಿ ಹಿಂದೂಗಳಿದ್ದಾರೆ. ಅವ್ರು ಬಿಜೆಪಿ ಪ್ರಕಾರ ಹಿಂದೂಗಳಿಗೆ ಇವತ್ತು ಭಯಭೀತರಾಗಿದ್ದಾರೆ. ಹಿಂದೂಗಳು ಇವತ್ತು ಅರಾಜಕತೆಯಲ್ಲಿದ್ದಾರೆ. ಭಯ ಸೃಷ್ಟಿ ಮಾಡ್ಬಿಡ್ತಾರೆ ಇವರೇನೆ. ಏನೂ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ಅನಿಸ್ಬೇಕು, ಇಲ್ಲಿ ದೇಶದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ದೇಶದಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ದೇಶದಲ್ಲಿ ನಮ್ಗೆ ಭದ್ರತೆ ಇಲ್ಲ ಅಂತ ಸೃಷ್ಟಿ ಮಾಡುವಂಥದ್ರಲ್ಲಿ ಇವತ್ತು ಅದು ಒಂದೇ ಅವ್ರ ಅಜೆಂಡಾ. ಅವ್ರದ್ದು ಈ ಅಜೆಂಡಾ ಉಪಯೋಗಿಸ್ಕೊಂಡು ಇವತ್ತು ದೇಶವನ್ನ ಆಳೋದಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಅದು ಅವ್ರ ಸ್ಟ್ರಾಟಜಿ. ಅದು